ಈ ರಾಶಿಯವರು ಈ ಗಿಡ ನೆಟ್ರೆ ಅದೃಷ್ಟದ ಜೊತೆಗೆ ಧನಲಾಭ ಪಕ್ಕ, ಕೈ ಇಟ್ಟಲೆಲ್ಲ ಯಶಸ್ಸು. ಹೌದು, ವ್ಯಕ್ತಿಗಳ ಜೀವನವನ್ನ ವಾಸ್ತು ಬದಲಿಸುತ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಕೆಲವೊಂದು ಗಿಡಮರಗಳಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಕೆಲವೊಂದು ನಿರ್ದಿಷ್ಟ ಮರಗಳನ್ನ ದೇವರ ರೀತಿಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಪೂಜಿಸಲಾಗ್ತದೆ. ಇಂತಹ ಗಿಡಗಳನ್ನ ಪೂಜಿಸೋದ್ರಿಂದಾಗಿ ಜೀವನದಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಕೂಡ ಸರ್ವತೋಮುಖ ಬೆಳವಣಿಗೆ, ಅಭಿವೃದ್ಧಿ, ಸಮೃದ್ಧಿ ಕಂಡುಬರ್ತದೆ. ಸಾಕಷ್ಟು ಕಷ್ಟಗಳಿಂದ ಮುಕ್ತಿ ಕೂಡ ಸಿಗ್ತದೆ. ಇನ್ನು ಗಿಡಗಳನ್ನ ನೆಡುವ ಸಂದರ್ಭದಲ್ಲೂ ಕೂಡ ರಾಶಿಗಳಿಗೆ ಅನುಗುಣವಾಗಿ ಸರಿಹೊಂದುವಂತಹ ಗಿಡಗಳನ್ನ ನೆಡಬೇಕು ಎಂಬುದಾಗಿ ಕೂಡ ವಾಸ್ತುಶಾಸ್ತ್ರ ಪ್ರಕಾರವಾಗಿ ಹೇಳಲಾಗ್ತದೆ. ಪವಿತ್ರವಾಗಿರುವಂತಹ ಗಿಡಗಳ ವಿಚಾರದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಶಮಿ ಗಿಡ ಕೂಡ ಕಾಣಿಸ್ಕೊಳ್ತದೆ. ಇದರ ಪೂಜೆ ಮಾಡುವ ಮೂಲಕ ಶನಿದೇವನನ್ನ ಕೂಡ ಪ್ರಸನ್ನಗೊಳಿಸಬಹುದಾಗಿದೆ. ಇದನ್ನ ಮಹಾದೇವನ ಅತ್ಯಂತ ಪ್ರಿಯವಾಗಿರುವಂತಹ ಗಿಡ ಎಂಬುದಾಗಿ ಕೂಡ ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲ ರಾಶಿಯವರಿಗೆ ಶಮಿ ಗಿಡವನ್ನ ನೆಟ್ಟು ಪೂಜೆ ಮಾಡೋದ್ರಿಂದ ಲಾಭ ಸಿಗಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಅದಕ್ಕೂ ಮುನ್ನ ಆ ಭಗವಂತ ಮಹಾದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆ ಮಹಾದೇವನ ಆಶೀರ್ವಾದ ಸಿಗಲಿ ಅಂತ ಭಕ್ತಿಯಿಂದ ಓಂ ನಮಃ ಶಿವಾಯ ನಮಃ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಕುಂಭರಾಶಿ. ಕುಂಭರಾಶಿಯ ಜನರು ಸಾಕಷ್ಟು ಪ್ರತಿಭಾವಂತರಾಗಿರ್ತಾರೆ ಹಾಗೂ ಸಮಾಜದ ಬಗ್ಗೆ ಸಾಕಷ್ಟು ಉತ್ತಮ ಜ್ಞಾನವನ್ನ ಹೊಂದಿರ್ತಾರೆ. ಯಾವುದೇ ರೀತಿಯ ಚಾಲೆಂಜ್ಗಳು ಬಂದರೂ ಕೂಡ ಅದನ್ನ ಎದುರಿಸಿ ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಇನ್ನು ಶಮಿ ಗಿಡವನ್ನ ಕುಂಭರಾಶಿಯವರು ನೆಟ್ಟು ಪೂಜೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಅವರು ತಮ್ಮ ಜೀವನದಲ್ಲಿ ಪಡೆದುಕೊಳ್ತಾರೆ. ಅವರ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಪರಿವರ್ತನೆಗಳು ಕೂಡ ಕಂಡು ಬರ್ತವೆ. ಮನೆಯ ವಾಸ್ತುಶಾಸ್ತ್ರದ ವಿಚಾರದಲ್ಲಿ ಕೂಡ ಶಮಿ ಗಿಡವನ್ನ ನೆಡೋದ್ರಿಂದಾಗಿ ಉತ್ತಮ ಫಲಿತಾಂಶಗಳು ಕಂಡು ಬರಲಿವೆ. ಆರ್ಥಿಕವಾಗಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನ ಅನುಭವಿಸಬೇಕಾಗಿರುವಂತಹ ಅಗತ್ಯ ಇರೋದಿಲ್ಲ. ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಸರಿಯಾದ ಸಂದರ್ಭದಲ್ಲಿ ಪರಿಹಾರ ದೊರಕುತ್ತದೆ. ಎರಡನೆಯದಾಗಿ ಮೇಷರಾಶಿ. ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರುವಂತಹ ಮೇಷ ರಾಶಿಯವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಬೇರೆಯವರಿಗಿಂತ ಮುಂದೆ ಇರುವಂತಹ ಉದ್ದೇಶ ಅವರಲ್ಲಿ ಇರ್ತದೆ. ಇನ್ನು ಮೇಷರಾಶಿಯಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರುವ ಕಾರಣದಿಂದಾಗಿ ಪ್ರತಿಯೊಂದು ಕೆಲಸಗಳನ್ನ ಮುಂದೆ ನಿಂತು ಮಾಡುವಂತಹ ಗುಣವನ್ನ ಹೊಂದಿರ್ತಾರೆ. ಇನ್ನು ನಿಮ್ಮ ಜೀವನದಲ್ಲಿ ನೀವು ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನ ಅನುಭವಿಸಬಾರದು ಹಾಗೂ ಹಣದ ಹರಿವು ಹೆಚ್ಚಾಗಬೇಕು ಎನ್ನುವ ಕಾರಣಕ್ಕಾಗಿ ಶನಿದೇವನ ಆಶೀರ್ವಾದವನ್ನ ಪಡೆದುಕೊಳ್ಳಲು ಶಮಿ ಗಿಡವನ್ನ ನೆಡುವ ಮೂಲಕ ಹಾಗೂ ನಿಯಮಿತವಾಗಿ ಪೂಜೆ ಮಾಡುವ ಮೂಲಕ ನೀವು ಆತನ ಕೃಪೆಗೆ ಪಾತ್ರರಾಗಬಹುದಾಗಿದೆ. ಸಿಂಹರಾಶಿ. ಸಿಂಹರಾಶಿಯವರ ಗ್ರಹ ಸೂರ್ಯ ಆಗಿರುವ ಕಾರಣದಿಂದಾಗಿ ಇವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿರ್ತದೆ. ಜೀವನದಲ್ಲಿ ದೊಡ್ಡದಾಗಿರುವಂತಹ ಗುರಿಯನ್ನ ಇಟ್ಕೊಂಡು ಅದನ್ನ ತಲುಪೋದಕ್ಕಾಗಿ ಏನೆಲ್ಲ ಮಾಡಬೇಕಾಗಿರ್ತದೆ ಅನ್ನೋದನ್ನ ಸಿಂಹರಾಶಿಯವರು ತಿಳಿದುಕೊಂಡಿರ್ತಾರೆ. ಶಮಿ ಗಿಡವನ್ನ ನೆಟ್ಟು ಪೂಜೆ ಮಾಡುವ ಕಾರಣದಿಂದಾಗಿ ಸಿಂಹರಾಶಿಯವರ ಜೀವನದಲ್ಲಿ ಸಮೃದ್ಧಿತನ ಅನ್ನೋದು ಇನ್ನಷ್ಟು ಹೆಚ್ಚಾಗ್ತದೆ. ಪುರಾಣ ಶಾಸ್ತ್ರಗಳ ಪ್ರಕಾರ ಸೂರ್ಯ ಹಾಗೂ ಶನಿ ಇಬ್ರು ಕೂಡ ತಂದೆ ಮಗ ಆಗಿರುವ ಕಾರಣದಿಂದಾಗಿ ಸಿಂಹರಾಶಿಯವರು ಶಮಿ ಗಿಡವನ್ನ ಇಟ್ಟು ಪೂಜೆ ಮಾಡಿದ್ರೆ ಅವರಿಗೆ ಇನ್ನಷ್ಟು ಹೆಚ್ಚಿನ ಲಾಭ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಮೂಲಕ ಕೇವಲ ಶನಿದೇವನ ಆಶೀರ್ವಾದ ಮಾತ್ರವಲ್ಲದೆ ಸೂರ್ಯನ ಆಶೀರ್ವಾದ ಕೂಡ ಸಿಗ್ತದೆ. ಮೀನರಾಶಿ. ಮೀನರಾಶಿಯವರ ಸ್ವಾಮಿ ಗ್ರಹ ಆಗಿರುವಂತಹ ಬೃಹಸ್ಪತಿ ಗುರುವಿನ ಜೊತೆಗೆ ಶನಿಯ ಮಿತ್ರತ್ವ ಚೆನ್ನಾಗಿ ಇರುವ ಕಾರಣದಿಂದಾಗಿ ಶಮಿ ಗಿಡವನ್ನ ನೆಟ್ಟು ಪೂಜೆ ಮಾಡೋದ್ರಿಂದಾಗಿ ಉತ್ತಮ ಫಲಗಳನ್ನು ಅವರು ಕೂಡ ಕಾಣ್ತಾರೆ. ಶನಿಯ ಸಾಡೆ ಪ್ರಭಾವದಿಂದಲೂ ಕೂಡ ನೀವು ಮುಕ್ತರಾಗಬಹುದಾಗಿದೆ. ನಿಮ್ಮ ಜೀವನದಲ್ಲಿ ಕಾಣಿಯಾಗಿರುವಂತಹ ಸಂತೋಷದ ಕ್ಷಣಗಳನ್ನ ಮತ್ತೆ ಮರುಕಳಿಸೋದಕ್ಕಾಗಿ ನೀವು ಶಮಿ ಗಿಡವನ್ನ ನೆಟ್ಟು ಪೂಜೆ ಮಾಡೋದು ಒಳ್ಳೆಯದ್ದು. ಕೇವಲ ಮಾನಸಿಕ ನೆಮ್ಮದಿ ಮಾತ್ರವಲ್ಲದೆ ಆರ್ಥಿಕ ವಿಚಾರದಲ್ಲೂ ಕೂಡ ನೀವು ಪ್ರಗತಿಯನ್ನ ಸಾಧಿಸಲಿದ್ದೀರಿ. ಮೀನರಾಶಿಯವರು ತಮ್ಮ ಜೀವನದಲ್ಲಿ ಸಾಧಿಸಬೇಕು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಸಾಧಿಸೋದಕ್ಕೆ ಶನಿಯ ಆಶೀರ್ವಾದ ಬೇಕಾಗಿರೋದು ಅತ್ಯಂತ ಅಗತ್ಯವಾಗಿರ್ತದೆ. ಹೀಗಾಗಿ ಶನಿಯ ಪ್ರಿಯವಾಗಿರುವಂತಹ ಶಮಿ ಗಿಡದ ಪೂಜೆಯಿಂದಾಗಿ ನೀವು ಈ ಕೆಲಸವನ್ನ ಸಾಧಿಸಬಹುದಾಗಿದೆ. ಧನುರಾಶಿ. ಬುದ್ಧಿವಂತಿಕೆ ಹಾಗೂ ಜ್ಞಾನದ ವಿಚಾರದಲ್ಲಿ ಧನುರಾಶಿಯವರು ಬೇರೆಯವರಿಗಿಂತ ಮುಂದೆ ಇರ್ತಾರೆ. ಧನುರಾಶಿಯವರು ಇದೇ ರೀತಿಯ ಕೆಲಸಗಳ ಕಡೆಗೆ ಹೆಚ್ಚಾಗಿ ಆಕರ್ಷಿತರಾಗಿರೋದ್ರಿಂದ ಅದರಿಂದಲೂ ಕೂಡ ಸಮಾಜದಲ್ಲಿ ಅವರು ವಿಭಿನ್ನವಾಗಿರುವಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಇದೇ ಕಾರಣದಿಂದಾಗಿ ಜೀವನದಲ್ಲಿ ಸಮೃದ್ಧಿಯನ್ನು ಅವರು ಹೊಂದುತ್ತಾರೆ.
ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಇನ್ನಷ್ಟು ಮುಂದೆ ಸಾಗುವಂತಹ ಪ್ರೋತ್ಸಾಹ ಕೂಡ ನಿಮಗೆ ಸಿಗ್ತದೆ. ಇನ್ನು ಧನುರಾಶಿಯವರ ಸ್ವಾಮಿ ಗ್ರಹ ಬೃಹಸ್ಪತಿ ಗುರು ಆಗಿದ್ದಾನೆ. ಇದೇ ಕಾರಣಕ್ಕಾಗಿ ನೀವು ಶನಿಯ ಪ್ರಭಾವ ಇರುವಂತಹ ಶಮಿ ಗಿಡವನ್ನ ನೆಟ್ಟು ಪೂಜೆ ಮಾಡೋದ್ರಿಂದಾಗಿ ಸಾಕಷ್ಟು ಶುಭ ಲಾಭಗಳನ್ನ ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಲಿದ್ದೀರಿ.